ಕರ್ಬಲ, ಕಣ್ಣೀರಿನ ಕಥೆ, ದುರಂತ, ಅಶುರಾ, ಕರ್ಬಲ, ಮುಹರ್ರಮುಲ್ ಹರಾಮ್, ಹೋಲಿ ಮಂತ್. ಇನ್ನು ಕೆಲವು ಮುಸ್ಲಿಮರು ಬೀದಿ ಬೀದಿಗಳಲ್ಲಿ ಅಲಂ ಅಂದರೆ ಹಜರತ್ ಇಮಾಮ್ ಹುಸೈನರ ಸೇನೆಯ ಧ್ವಜದ ಸಾಂಕೇತಿಕ ರೂಪ ಹಾಗೂ ತಾಜಿಯಾ, ಬಂಬು ಮತ್ತು ಕಾಗದ ಇತ್ಯಾದಿಗಳನ್ನು ಬಳಸಿ ತಯಾರಿಸಲಾದ ಹಜರತ್ ಇಮಾಮ್ ಹುಸೈನರ ಸಮಾಧಿಯ ಮಾದರಿಯ ಸಾಂಕೇತಿಕ ರೂಪ ಅವುಗಳನ್ನು ನಿರಂತರ 10 ದಿನಗಳವರೆಗೆ ಕೂಡಿಸಿ ಮುಹರ್ರಂ 10ನೆಯ ತಾರೀಖಿನಂದು ಭಾರೀ ಮೆರವಣಿಗೆಯನ್ನು ನಡೆಸುತ್ತಾರೆ. ಈ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೆರವಣಿಗೆಯೊಂದಿಗೆ ಹುಲಿ ವೇಷಗಳನ್ನು ಧರಿಸಿ ಕುಣಿಯುತ್ತಾರೆ. ಅವುಗಳಿಗೆ ಹರಕೆ ಇತ್ಯಾದಿಗಳನ್ನು ಸಲ್ಲಿಸುತ್ತಾರೆ. ಮೆರವಣಿಗೆಯ ಕೊನೆಯಲ್ಲಿ ಅವುಗಳನ್ನು ಸ್ಮಶಾನ ಭೂಮಿಯಲ್ಲಿ ಹೂಳುತ್ತಾರೆ. ಮನೆಯಲ್ಲಿ ವಿಶಿಷ್ಟ ಬಗೆಯ ತಿಂಡಿ ಹಾಗೂ ಸಿಹಿ ತಿನಿಸುಗಳನ್ನು ತಯಾರಿಸಿ ತಿನ್ನುತ್ತಾರೆ. ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಈ ಆಚರಣೆಗಳು ಸ್ಥಳೀಯ ಸಂಸ್ಕೃತಿಗಳಿಂದ ಪ್ರಭಾವಿತವಾಗಿರುವುದು ಸ್ಪಷ್ಟ. ಈ ಎಲ್ಲ ಆಚರಣೆಗಳನ್ನು ಮೀರಿ ಅಲ್ಲಾಹನು ಮುಹರ್ರಂ ತಿಂಗಳಿಗೆ ಪ್ರತ್ಯೇಕತೆ ಹಾಗೂ ಪಾವಿತ್ರ್ಯತೆಯನ್ನು ದಯಪಾಲಿಸಿದ್ದಾನೆ. ಮುಹರ್ರಂ ಅನ್ನು ಅಲ್ಲಾಹನು ಪವಿತ್ರ ತಿಂಗಳನ್ನಾಗಿ ನಿಶ್ಚಯಿಸಿದುದಲ್ಲದೆ ಅದರ ಪ್ರಥಮ 10 ದಿನಗಳಂತೂ ಅತ್ಯಂತ ಅನುಗ್ರಹೀತವಾಗಿವೆ ಹಾಗೂ ಆರಾಧನಾ ದೃಷ್ಟಿಯಿಂದ ಅಲ್ಲಾಹನ ಸಂಪ್ರೀತಿಗೆ ಪಾತ್ರವಾದವುಗಳಾಗಿವೆ ಎಂದು ಪ್ರವಾದಿ ಹೇಳಿದ್ದಾರೆ. ಆ ದಿನವನ್ನು ಯೌಮುಲ್ ಆಶೂರಾ ಎಂದು ಕರೆಯಲಾಗುತ್ತದೆ. ಆಶೂರಾ ಎಂಬ ಪದವು ಅಶರದಿಂದ ಹೊರಟಿದೆ. ಅಶರ ಎಂದರೆ 10 ಎಂದರ್ಥ. ಆದ್ದರಿಂದ ಮುಹರ್ರಂ 10ನೆಯ ತಾರೀಖನ್ನು ಯೌಮುಲ್ ಆಶೂರಾ ಎಂದು ಕರೆಯಲಾಗುತ್ತದೆ. ಆ ದಿನಕ್ಕೆ ನೀಡಲಾಗಿರುವ ಮಹತ್ವವು ಹಜರತ್ ಇಮಾಮ್ ಹುಸೈನ್ರ ಹುತಾತ್ಮರಾದುದಕ್ಕಾಗಿ ಅಲ್ಲ. ಅದರ ಇತಿಹಾಸವು ತುಂಬ ಪುರಾತನವಾಗಿದೆ. ಹಜರತ್ ಆದಮ್ರನ್ನು ಸೃಷ್ಟಿಸಲಾಗಿದ್ದು, ಹಜರತ್ ಆದಮ್ರು ಸ್ವರ್ಗವನ್ನು ಪ್ರವೇಶಿಸಿದ್ದು, ಹಜರತ್ ಇಬ್ರಾಹಿಂ ಹುಟ್ಟಿದ್ದು, ಹಜರತ್ ಇಬ್ರಾಹಿಂರನ್ನು ಅಗ್ನಿಕುಂಡಕ್ಕೆ ಎಸೆದದ್ದು, ನಂತರ ಅಗ್ನಿಯು ಅವರ ಪಾಲಿಗೆ ತಣ್ಣಗಾದ ದಿನ. ಹಜರತ್ ಈಸಾರನ್ನು ಸ್ವರ್ಗಕ್ಕೆ ಎತ್ತಿಕೊಳ್ಳಲಾದ ದಿನ ಹಾಗೂ ಹಜರತ್ ಮೂಸಾರನ್ನು ಮತ್ತು ಬನಿ ಇಸ್ರಾಯೀಲರನ್ನು ಫಿರ್ಔನನ ಕಿರುಕುಳದಿಂದ ಅಲ್ಲಾಹನು ಪಾರುಗೊಳಿಸಿದ ದಿನ. ಮುಂದುವರೆಯುತ್ತದೆ.